ರಾಮೇಶ್ವರ ಕೆಫೆಗೆ ಸಂಬಂಧಪಟ್ಟ ಹಾಗೆ ಒಂದು ಫೋಟೋ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕತೆ. ಇಲ್ಲಿ ತನಕ ಆತನ ಫೋಟೋವನ್ನು ಬಹಳ ದೂರದಿಂದ ನೋಡಿದ್ರಿ. ಈಗ ನಮ್ಮ ಸುನಿಲ್, ನಮ್ಮ ಕಲೀಗ್ ಸುನಿಲ್ ಅವರಿಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ಹೆಂಗಿದಾನೆ ಇವನ ಅಂತ ಅನಿಸ್ಬಿಡುತ್ತೆ ನಿಮಗೆ. ಏನ್ ರಿಂಗಿದಾನೆ ಹುಡುಗ ಸ್ಫೋಟದ ಹಿಂದಿದ್ಯಾ ಐಸಿಸ್ ಬಳ್ಳಾರಿ ಮಾಡ್ಯೂಲ್. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬ್ ಬ್ಲಾಸ್ಟ್ ಎಕ್ಸ್ಕ್ಲೂಸಿವ್ ಕತೆ. ಇದರ ಹಿಂದೆ ಬಳ್ಳಾರಿ ಮಾಡ್ಯೂಲ್ನ 4 NIA ವಶಕ್ಕೆ. ಮೊನ್ನೆಯಿಂದ ನಾವು ಹೇಳ್ತಾ ಇದ್ದೀವಿ ಹೇಗೆ ಜೈಲಲ್ಲೊಳಗಿದ್ದು ಅಕ್ಕಪಕ್ಕದವರನ್ನ ರೆಡಿ ಮಾಡಿ ಹೊರಗೆ ಕಳಿಸಿ ಅವರನ್ನು ಸ್ಲೀಪರ್ ಸೆಲ್ ಥರ ಮಾಡಿ ಅವರಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಬೆಂಗಳೂರು, ಮುಂಬೈ, ದೆಹಲಿ ಎಲ್ಲ ಕಡೆ ಹೋಗಿ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೆಫೆ ಬಾಂಬ್ ಬ್ಲಾಸ್ಟ್. ನೆನ್ನೆ ಒಂದು ನೋಡಿ ಆ ಫೋಟೋ ನೋಡೋಣ ಒಂದು ನಿಮಿಷ. ನೋಡಿ ಫೋಟೋ, ಅದು ಓನ್ಲಿ ಫೋಟೋ. ಮಿನಾಜ್ ಸುಲೇಮಾನ್ ಮೊನ್ನೆಯಿಂದ ಇದೇ ಫೋಟೋ ಅಲ್ವಾ ಸ್ಕೆಚ್ ಎಲ್ಲ ಇದ್ದದ್ದು? ಇದು ಬೇರೆನಾ? ಮಿನಾಜ್ ಸುಲೇಮಾನ್ ಅವನು ಈ ಹಿಂದೆ ಅರೆಸ್ಟ್ ಆಗಿದ್ದಂತವನು. ಈಗ ಆತನನ್ನ ವಶಕ್ಕೆ ತಗೊಂಡಿದ್ದಾರೆ NIA ಅವರು. ಓಕೆ, ಇವನ್ಗೂ ಮತ್ತೆ ಮೊನ್ನೆ ಆದಂತ ರಾಮೇಶ್ವರ ಬ್ಲಾಸ್ಟ್ಗೂ ಲಿಂಕ್ ಇದೆ ಅಂತ ಹೇಳಿ. ಓಕೆ, ಇವ ಯಾರು? ಇವ ಮತ್ತೊಬ್ಬ. ಓಕೆ, ಒಟ್ಟು 4 ವಶಕ್ಕೆ ತಗೊಂಡಿರೋದು ಬಾಡಿ ವಾರಂಟ್ ಮೇಲೆ. ಓಕೆ, ಆ 4 ಇವರಲ್ಲ, ಈ ವಿಜುವಲ್ಸ್ ಎಲ್ಲೂ ಇಲ್ಲ. NIA ವಶಕ್ಕೆ ಪಡೆದಿದ್ರಲ್ವಾ ಬಾಂಬ್ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ 4 ವಶಕ್ಕೆ ಪಡೆದಿದ್ದಾರೆ. 4 ಪೈಕಿ 2 ಫೋಟೋ ನೋಡಿ. ಹೆಂಗ್ ಸಣ್ಣ ಹುಡುಗರ್ರಿ, ಯಾವ ರೀತಿ ಸಣ್ಣ ಹುಡುಗರಿದ್ದಾರೆ. ಬನ್ನಿ, ಇದರ ಬಗ್ಗೆ ಸುನಿಲ್ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್ ರೆಡಿ ಇದ್ದೀರಾ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿದ್ರೆ ಏನಿದು, ಹೇಗೆ, ಏನು ಎತ್ತ? NIA ಮೊನ್ನೆಯಿಂದ ಹೇಳ್ತಾ ಇದ್ರಿ ನಾಸೀರ್ ಅನ್ನುವಾತ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಆತ 17 ಹುಡುಗರ ಜೊತೆ ಸಂಪರ್ಕದಲ್ಲಿದ್ದ. ಬೇರೆ ಬೇರೆ ಅದು ಕೂಡ ಕೇಳಿದ್ವಿ. 17 ಹುಡುಗರು ಯಾರು? ತನ್ನದೇ ಧರ್ಮಕ್ಕೆ ಸೇರಿದವರ? ನೀವು ಹೇಳಿದ್ರೆ ಅಲ್ಲ, ಬೇರೆ ಬೇರೆ. ಯಾಕೆ ಇವನ ಜೊತೆ ಅಟ್ರಾಕ್ಟ್ ಆಗ್ತಾರೆ? ದುಡ್ಡು, ಮದುವೆ, ಮತ್ತೊಂದು. ಆತ ಒಳಗೆ ಇರ್ತಾನೆ, ಇವರು ಹೊರಗೆ ಬರ್ತಾರೆ, ಆಗ ಅವರನ್ನು ಮತ್ತೊಬ್ಬರು ಸಂಪರ್ಕಿಸ್ತಾರೆ. ಏನು ಕಥೆ ಇದು, ಏನು ಕಥೆ? ದಯವಿಟ್ಟು ಹೇಳಿ ಸುನಿಲ್. ಎಸ್, ಜಯಪ್ರಕಾಶ್ ಶೆಟ್ಟಿ, ಈಗ ಸಿಕ್ಕಿರುವಂಥ ಒಂದು ಮಾಹಿತಿ ಏನು ಅಂತ ಹೇಳಿದರೆ, NIA ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆ ವೇಳೆ ಕಂಡು ಬಂದಿರುವಂತಹ ಕೆಲವೊಂದು ವಿಚಾರಗಳು ಮತ್ತು ಅದಕ್ಕೆ ಕನೆಕ್ಟೆಡ್ ಆಗಿರುವಂತಹ ಕೆಲವೊಂದು ಅಂಶಗಳು. ಈಗಾಗಲೇ ನಾವು ಈ ಬ್ಲಾಸ್ಟ್ ಆಗಿದ್ದ ನೆಕ್ಸ್ಟ್ ಡೇನೇ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ವಿ. ಏನಂತ ಹೇಳಿದರೆ, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಬಳ್ಳಾರಿ ಐಸಿಸ್ ಮಾಡ್ಯೂಲು ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಂಪರ್ಕ ಇರ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ ಅಂತ. ಹಾಗಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ NIA ಅಧಿಕಾರಿಗಳು ದೇಶದ ಯಾವುದೇ ಒಂದು ಭಾಗದಲ್ಲಾದರೂ ಕೂಡ ಯಾವುದೇ ರೀತಿಯ ಒಂದು ಟೆರರ್ ಆಕ್ಟಿವಿಟಿ ಕಂಡು ಬಂದರೆ ಅದಕ್ಕೆ ಒಂದೊಂದು ಪರ್ಟಿಕ್ಯುಲರ್ ಅಂತ ಹೆಸರನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಮಾಡ್ಯೂಲ್ ಇದೆ, ಅಲ್ಹಿಂದ್ ಮಾಡ್ಯೂಲ್ ಇದೆ, ಅದೇ ರೀತಿ ಶಿವಮೊಗ್ಗ ಮಾಡ್ಯೂಲ್ ಅಂತಿದೆ. ಅದೆಲ್ಲದರ ಬಳಿಕ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಗೊತ್ತಾಗಿತ್ತು. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಂಥ ಅಧಿಕಾರಿಗಳು ಅದಕ್ಕೂ ಕೂಡ ಒಂದು ಹೆಸರು ಕೊಟ್ಟರು, ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಅನ್ನುವಂಥ ಒಂದು ಹೆಸರನ್ನ ಕೊಟ್ಟರು. ಸೊ ಇದು ಯಾವ ರೀತಿ ನಡೀತಿದೆ ಅನ್ನುವಂಥನ್ನು ಚೆಕ್ ಮಾಡ್ತಾ ಹೋದ ಟೈಮಲ್ಲಿ ಬಳ್ಳಾರಿ ಮೂಲದ ಮಿನಾಜ್ ಆಲಿಯಾಸ್ ಸುಲೈಮಾನ್ ಅಂತ, ಇವನಿಗೆ ಕೇವಲ 22ರಿಂದ 23 ವರ್ಷ. ಆದರೆ ಮೊದಲು PFIಯಲ್ಲಿ ಈತ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಕೂಡ ಆಗಿದ್ದ, ಜನರಲ್ ಸೆಕ್ರೆಟರಿ ಆಗಿದ್ದ. PFI ಬ್ಯಾನ್ ಆದ ನಂತರ ಬೇರೆ ಯಾವುದಾದ್ರು ಒಂದು ಸಂಘಟನೆ ಜೊತೆ ಗುರುತಿಸ್ಕೊಳ್ಬೇಕಾದಂಥ ಅಗತ್ಯ ಇತ್ತು. ಆ ಟೈಮ್ನಲ್ಲಿ ಈತನಿಗೆ ಆನ್ಲೈನ್ನಲ್ಲಿ ಈ ಕೆಲವೊಂದು ಹ್ಯಾಂಡ್ಲರ್ಗಳು ಪರಿಚಯ ಆಗ್ತಾರೆ, ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗ್ತಾರೆ. ಈತ ಅಪ್ಪಟ ಹೆಂಗೆ ಅಂದರೆ ಜಿಹಾದ್ಗೋಸ್ಕರ ಕೆಲಸ ಮಾಡುವ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗಿತ್ತು. ಹಾಗಾಗಿ ಈತನು ಕೂಡ ಈ ಐಸಿಸ್ ಜೊತೆ ಕೆಲಸ ಮಾಡೋದಕ್ಕೆ ಸಿದ್ಧನಾಗಿದ್ದ. ಇವನಿಗೊಂದು ಕೆಲಸ ಕೊಟ್ಟಿದ್ರು, ನೀನು ಬೇರೆ ಬೇರೆ ಹುಡುಗರನ್ನ ಈ ಒಂದು ಐಸಿಸ್ಗೆ ರಿಕ್ರೂಟ್ ಮಾಡ್ಕೋಬೇಕು ಅಂತ. ಹಾಗಾಗಿ ಈತ ದೆಹಲಿ, ಮುಂಬೈ, ಜಮ್ಶೆಡ್ಪುರ ಬೇರೆ ಬೇರೆ ಕಡೆ ಇರುವಂಥ ಯುವಕರನ್ನು ತನ್ನ ಜೊತೆ ಸೇರಿಸ್ಕೊಂಡ. ಇವರೆಲ್ಲರಿಗೂ ಕೂಡ IED ಬಾಂಬ್ ಪ್ರಿಪೇರ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಕೂಡ ಹೇಳ್ಕೊಟ್ಟಿದ್ದ. ಅದರ ಜೊತೆಗೆ ನಾವೀಗ ವಿಡಿಯೋದಲ್ಲೂ ಕೂಡ ನೋಡಿದ್ವಿ, ಆತ ಕಾಲೇಜಿಗೆ ಹೋಗ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ, ಅವನಿಗೂ ಕೂಡ 19ರಿಂದ 20 ವರ್ಷ. ಅವನನ್ನು ಕೂಡ ಕಂಪ್ಲೀಟ್ ಆಗಿ ರ್ಯಾಡಿಕಲೈಸ್ ಮಾಡಿದ. ಕಾಲೇಜಲ್ಲಿ ಗಲಾಟೆ ಮಾಡುವಂತ ಹೇಳುವಂಥದ್ದು, ಟೀಚರ್ಸ್ಗೆ ಅಗೇನ್ಸ್ಟ್ ಆಗಿ ಹೋಗುವಂತ ಹೇಳುವಂಥದ್ದು, ಈ ಥರದ್ದೆಲ್ಲ ಮಾಡಿ ಇವರು ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇದೆಲ್ಲ ಆದ ಬಳಿಕ NIA ಅಧಿಕಾರಿಗಳಿಗೆ ಇವರೆಲ್ಲರೂ ಕೂಡ ಐಸಿಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಕಳೆದ ವರ್ಷ ಡಿಸೆಂಬರ್ 14ನೇ ತಾರೀಕು ಒಂದು ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಬಳ್ಳಾರಿ, ಬೆಂಗಳೂರು, ಆಮೇಲೆ ದೇಶದ ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡಿದ್ರು. ಒಟ್ಟು 8 ಜನರನ್ನ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ರು.
ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದರೆ ಅವತ್ತೇ NIA ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ರಿಲೀಸ್ ಹೊರಡಿಸಿದ್ರು ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರು ಇವರು IED ಬಾಂಬ್ ತಯಾರಿಕೆಗೆ ಬೇಕಾದಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯವನ್ನು ಎಸಗೋದಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನುವಂಥದ್ದು. ಬಹುಶಃ ಅವತ್ತು NIA ಅಧಿಕಾರಿಗಳು ಕೊಟ್ಟ ಮಾಹಿತಿ ಇದೇ ಇರ್ಬೋದು ಅಥವಾ ಈ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟದಿಂದ ಇವರೇ ಇರ್ಬೋದು. ಈಗ ಸುನಿಲ್, ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಆತನನ್ನ ವಿಚಾರಣೆ ಮಾಡಿದ್ರು, ಆಮೇಲೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಿದ್ರು. ಇದೀಗ ಬಳ್ಳಾರಿಯ ಈತನನ್ನ ಇವರಿಬ್ಬರು ಸಿಕ್ಕಿದಾರಲ್ಲ ಫೋಟೋಗ್ರಾ, ಇಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ರಾಮೇಶ್ವರ ಕೆಫೆಯ ಆ ಶಂಕಿತ ಯಾರು ಅನ್ನುವಂಥ ಮಾಹಿತಿಯನ್ನು ಪತ್ತೆ ಹಚ್ಚೋದಕ್ಕ, ಅಥವಾ ಆ ಶಂಕಿತ ಇದಾನಲ್ಲ ಯಾರು ರಾಮೇಶ್ವರ ಕೆಫೆಯದ್ದು, ಅವನು ಕೂಡ ಈ ಗ್ರೂಪ್ನ ಒಬ್ಬ ಸದಸ್ಯ ಅಂತನ ಹೆಂಗೆ? ಎಸ್, ಜಯಪ್ರಕಾಶ್ ಶೆಟ್ಟಿ, ಈಗ NIA ಅಧಿಕಾರಿಗಳಿಗೆ ಇರುವಂಥ ಅನುಮಾನ ಆ ಒಂದು ಕೇಸ್ನಲ್ಲಿ ಅವತ್ತು 8 ಜನ ಅರೆಸ್ಟ್ ಆಗಿದ್ರು ಆಲ್ ಓವರ್ ಇಂಡಿಯಾ. ಆದರೆ ಅದಕ್ಕೆ ಕನೆಕ್ಟೆಡ್ ಆಗಿದ್ದಂಥ ಇನ್ನೂ ಕೆಲವರು ಅಬ್ಸ್ಕಾಂಡಿಂಗ್ ಇದ್ರು. ಅದರಲ್ಲಿ ಈ ವ್ಯಕ್ತಿ ಕೂಡ ಇದ್ದಿರ್ಬೋದು ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ಅನುಮಾನ. ಇದೇ ಒಂದು ಕಾರಣಕ್ಕೋಸ್ಕರ ಈ ICS ಮಾಡ್ಯೂಲ್ನಲ್ಲಿ ಗುರುತಿಸ್ಕೊಂಡಿದ್ದ 4 ಜನ ಕರ್ನಾಟಕದ ಬೇರೆ ಬೇರೆ ಜೈಲುಗಳಿದ್ರು, ಅವ್ರನ್ನ ಅಧಿಕೃತವಾಗಿ NIA ಅಧಿಕಾರಿಗಳು ಕೋರ್ಟಿಗೆ ಬಾಡಿ ವಾರೆಂಟ್ ಸಲ್ಲಿಸಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರನ್ನ ಮುಂದಿನ ಒಂದು 6 ದಿನಗಳ ಕಾಲ NIA ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ. ರೀಸನ್ ಏನು ಅಂತ ಹೇಳಿದರೆ, ಈಗ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟು ಎಸ್ಕೇಪ್ ಆಗಿರುವಂಥ ವ್ಯಕ್ತಿ ಯಾರು, ನಿಮಗೆ ಅವನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಇರುವಂಥದ್ದು, ಅವನನ್ನು ಪತ್ತೆ ಮಾಡುವಂಥದ್ದು ಹೇಗೆ, ಈ ಎಲ್ಲ ವಿಚಾರವಾಗಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೋಸ್ಕರ ಈ 4 ಜನರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, NIA ಅಧಿಕಾರಿಗಳಿಗೆ ಇಲ್ಲಿವರೆಗೂ ಕೂಡ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟಂತಹ ವ್ಯಕ್ತಿ ಯಾರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆತನ ಫೂಟೇಜ್ ಸಿಕ್ಕಿದೆ, ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಆತ ಇಂಥ ಊರಿನ ವ್ಯಕ್ತಿ, ಇಂಥ ಕೆಲಸವನ್ನು ಮಾಡ್ತಿದ್ದ, ಇದು ಯಾವುದು ಕೂಡ ಗೊತ್ತಾಗಿಲ್ಲ. ಸುನಿಲ್, ಸಾಧಾರಣವಾಗಿ ನೀವೀಗ ಇಷ್ಟು ವರ್ಷಗಳ ಕ್ರೈಮ್ ರಿಪೋರ್ಟಿಂಗ್ ಇದು ಮಾಹಿತಿ ಇದೆ ನಿಮಗೆ. ಒಂದು ರೇಖಾಚಿತ್ರ ಬಿಡಿಸಿದ ನಂತರ, ಆಮೇಲೆ ಅವನು ಹೋಗಿರುವಂಥ ಮ್ಯಾಪ್ ರೂಟ್ ಗೊತ್ತಾದ ನಂತರ, ಆಮೇಲೆ ಇವರೇನು ದೊಡ್ಡ ಮಟ್ಟದ ಸ್ಯಾಟಲೈಟ್ ಏನು ಉಪಯೋಗ ಮಾಡ್ತಾ ಇಲ್ಲ ಅಲ್ವಾ? ಸೊ ಹಾಗಿರುವಾಗ ಪೊಲೀಸರಿಗೆ ಇನ್ನೂ ಕೂಡ ಯಾಕೆ ಆತನನ್ನು 1 ವಾರ ಆಗ್ತಾ ಬಂತು ವಶಕ್ಕೆ ಪಡೆಯೋದಕ್ಕೆ ಕಷ್ಟ ಆಗ್ತದೆ? ಜಯಪ್ರಕಾಶ್ ಒಂದು ವಿಚಾರ, ನಿನ್ನೆ ಸುನಿಲ್ ಕ್ರೈಮ್ ಅಲ್ವಾ ಹೇಳಿ. ನಿನ್ನೆ ಸುನಿಲ್ ಒಂದು ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ರಾತ್ರಿ 11:15ಗೆ ಈ ಸುದ್ದಿ ತಗೊಂಡ್ಬರ್ತಾರೆ ನೋಡಿ. ರಾತ್ರಿ ಈ ಸುದ್ದಿ ತಗೊಂಡ್ಬಂದು ರಾತ್ರಿ 12 ಗಂಟೆವರೆಗೂ ಕೂತು ಇದೆಲ್ಲವನ್ನ ಕೂಡ ಬರ್ದು ಇದು ಹೀಗೆ ಹೋಗ್ಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಒಂದು ಸ್ಟೋರಿ ಹೇಳಿದ್ರು. ಒಬ್ಬನ್ನ ಅರೆಸ್ಟ್ ಮಾಡೋದಕ್ಕೆ, ಅಥವಾ ಶಂಕಿತ ಅಂತ ಇರ್ತಾರೆ ಉಗ್ರ, ಆತರನ್ನ ಅರೆಸ್ಟ್ ಮಾಡೋದಕ್ಕೆ 1 ವರ್ಷ ವಾಚ್ ಮಾಡಿರ್ತಾರೆ. ಅದ್ರ ಬಗ್ಗೆ ಸುನಿಲ್ ತಿಳಿಸ್ಬೋದು, ಅದ್ರ ಬಗ್ಗೆ ಯಾಕೆ ಲೇಟ್ ಆಗುತ್ತೆ ಅಂತ? ಈಗ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋ ಉದಾಹರಣೆ ಕೊಟ್ಟು ಹೇಳ್ಬೋದಾ ಅಂತ. ಎಸ್ ನಾಗೇಂದ್ರ, ಇದು 2016ರಲ್ಲಿ ನಡೆದಿರುವಂಥ ಘಟನೆ. ಬೆಂಗಳೂರಿನಲ್ಲಿ ನಡೆದಿದ್ದಂಥ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ CICL ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೊಂದು ಮಾಹಿತಿ ಗೊತ್ತಾಗಿತ್ತು, ಪರಪ್ಪನಗರ ಬಳಿ ಒಂದು ಅಪಾರ್ಟ್ಮೆಂಟಲ್ಲಿ ಆತ ಇದ್ದಾನೆ ಅಂತ ಹೇಳಿ. ಆದರೆ ಆತನೇ ಆರೋಪಿ ಅಥವಾ ಆತನೇ ಶಂಕಿತ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹಾಗಾಗಿ ವಾಚ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, 1 ವರ್ಷಗಳ ಕಾಲ ಆತ ಯಾವ ಅಪಾರ್ಟ್ಮೆಂಟಲ್ಲಿ ವಾಸ ಇದ್ನೋ ಅದೇ ಫ್ಲ್ಯಾಟ್ ಬಳಿ ಮತ್ತೊಂದು ಫ್ಲ್ಯಾಟ್ನ ಇವರು ಬಾಡಿಗೆಗೆ ತಗೊಂಡು 1 ವರ್ಷ ಅಲ್ಲಿ ಬಾಡಿಗೆದಾರರ ರೀತಿಯಲ್ಲಿ ಇದ್ಕೊಂಡು, ಯಾವುದೋ ಒಂದು ಪ್ರೈವೇಟ್ ಕಂಪನಿಗೆ ಕೆಲಸಕ್ಕೆ ಹೋಗ್ತೀವಿ ಅನ್ನೋ ಥರದಲ್ಲಿ ಫೋರ್ಸ್ ಕೊಟ್ಕೊಂಡು 1 ವರ್ಷ ವಾಚ್ ಮಾಡ್ತಾರೆ. ಅದಾದ ಬಳಿಕ ಆತನೇ ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಈತನಿಗೆ ಟೆರರಿಸ್ಟ್ಗಳ ಜೊತೆ ಕಾಂಟ್ಯಾಕ್ಟ್ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆದ ನಂತರ 1 ವರ್ಷದ ಬಳಿಕ ಆತನನ್ನು ಅರೆಸ್ಟ್ ಮಾಡಿರುವಂಥ ಒಂದು ಘಟನೆ ಇದು. ತೆಲಂಗಾಣದ CICL ಅಧಿಕಾರಿಗಳು 2016ರಲ್ಲಿ ಮಾಡಿದಂಥ ಒಂದು ಕಾರ್ಯಾಚರಣೆ. ಬಟ್ ಸುನಿಲ್, ಈಗ ಈ ರಾಮೇಶ್ವರಂ ಕೆಫೆ ಇದೆಯಲ್ಲ, ಅದೆಲ್ಲ ನಾವು 1 ವರ್ಷ ಎಲ್ಲ ಕಾಯಕ್ಕೆ ರೆಡಿ ಇಲ್ಲಪ್ಪ. ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಪೊಲೀಸರು, ಅಷ್ಟೆಲ್ಲ ರೆಡಿ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು ಬ್ರೇಕ್ ವೀಕ್ಷಕರ. ಬ್ರೇಕ್ ಆದ ನಂತರ ವರುಣಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಒಂದು ಘೇರಾವ್ ಜೊತೆಗೆ ಇವತ್ತು ಶಿವರಾತ್ರಿ. ರಾಜ್ಯದ ಮೂಲೆ ಮೂಲೆಗಳಲ್ಲಿ, ದೇಶದ ಮೂಲೆ ಮೂಲೆಗಳಲ್ಲಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ರಾತ್ರಿ ಕೂಡ ನೋಡ್ತಾ ಇರ್ಬೋದು, ಫುಲ್ ಜಾಗರಣೆ. 12 ಜ್ಯೋತಿರ್ಲಿಂಗದಿಂದ ಕೂಡ ನಿಮಗೆ ನೇರ ಪ್ರಸಾರ. ಕೊಯಮತ್ತೂರು ಇದಿದೆಯಲ್ಲ, ಯಾವುದು ಇಶಾ ಫೌಂಡೇಶನ್, ಅಲ್ಲಿ ನಮ್ಮ ರಂಜಿತ್ ಇರ್ತಾರೆ, ನೇರ ಪ್ರಸಾರ. ಗವಿಗಂಗಾಧರೇಶ್ವರ ನೇರ ಪ್ರಸಾರ, ಆಮೇಲೆ ಕಾಡಮಲ್ಲೇಶ್ವರ ನೇರ ಪ್ರಸಾರ. ನೀವು ರಾತ್ರಿ ಫುಲ್ ಬೆಳಗ್ಗಿನಿಂದ ಸಂಜೆ ತನಕ, ರಾತ್ರಿ ತನಕ ನೋಡ್ತಾ ಇದ್ರೆ ಸಾಕು. ಅದರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮೆಲ್ಲ ರಿಪೋರ್ಟರ್ಗಳು ರೆಡಿಯಾಗಿದ್ದಾರೆ. ಒಂದು ಬ್ರೇಕ್ ಆದ ನಂತರ